ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಬ್ಬರು ಪಂಚಮಸಾಲಿ ಸಚಿವರು ಮತ್ತು ಶಾಸಕರ ನಡೆಯಿಂದ ಬೇಸರ ವ್ಯಕ್ತಪಡಿಸಿದ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಇಂದು ಹುಕ್ಕೇರಿ ನಗರದ ಲಿಂಗಾಯತ ಪಂಚಮಸಾಲಿ ನ್ಯಾಯವಾದಿಗಳ ಸಭೆ ಜರುಗಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀಗಳು ಪರೋಕ್ಷವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಹರಿಹಾಯ್ದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ರಾಜ್ಯ ಸರ್ಕಾರದಲ್ಲಿ ಪಂಚಮಸಾಲಿ ಸಮುದಾಯದ ಇಬ್ಬರು ಸಚಿವರು ಮತ್ತು 20 ಜನ ಶಾಸಕರ ನಡೆಯಿಂದಾಗಿ ಬೇಸರವಾಗಿದೆ. ಅಧಿವೇಶನದಲ್ಲಿ ಪಂಚಮಸಾಲಿ ಮೀಸಲಾತಿ ಕುರಿತು ಮಾತನಾಡಲು ಸ್ಪೀಕರ್ ಅವಕಾಶ ನೀಡದಿದ್ದಾಗ ಸಚಿವ ಶಾಸಕರು ಸಭಾತ್ಯಾಗ ಮಾಡಬೇಕಾಗಿತ್ತು. ಇಲ್ಲ, ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡಬೇಕಾಗಿತ್ತು. ಕೊನೆ ಪಕ್ಷದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಬೇಕಾಗಿತ್ತು. ಏನೂ ಮಾಡದೆ ಮೌನ ವಹಿಸಿದ್ದಾರೆ. ಇವರು ಅಧಿಕಾರ ಪಡೆಯಲು ಪಂಚಮಸಾಲಿಗಳ ಸಹಕಾರ ಸಾಕಷ್ಟಿದೆ. ನನ್ನ ಮುಂದೆ ಹೇಳುವುದು ಒಂದು, ಅವರು ಮಾಡುತ್ತಿರುವುದು ಇನ್ನೊಂದು. ಇದರಿಂದ ರಾಜಕೀಯದಲ್ಲಿದ್ದವರಿಗೆ ಅಧಿಕಾರ ಮುಖ್ಯ ವಿನಃ ಮೀಸಲಾತಿ ಅಲ್ಲ ಎಂದು ಕಂಡುಬರುತ್ತದೆ. ಆದ್ದರಿಂದ ರಾಜ್ಯದಲ್ಲಿಯ ಪಂಚಮಸಾಲಿ ಲಿಂಗಾಯತ ವಕೀಲರ ಸಮಾವೇಶವನ್ನು ಸೆಪ್ಟೆಂಬರ್ 22ರಂದು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮುಂಬರುವ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲು ರೂಪರೇಷೆ ಸಿದ್ಧಪಡಿಸಲಾಗುವುದು ಎಂದರು. ನಂತರ ಹುಕ್ಕೇರಿ ಪಂಚಮಸಾಲಿ ಲಿಂಗಾಯತರ ವಕೀಲರೊಂದಿಗೆ ಸಭೆ ಜರುಗಿಸಿ ಪಂಚಮಸಾಲಿ ಮೀಸಲಾತಿ ಪರ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಕಾಡಪ್ಪ ಕುರುಬೇಟ್, ಸಿಎಂ ಸವಸುದ್ದಿ, ಬಿಎಂ ಜಿಂಡ್ರಾಳೆ, ಬಿಎಸ್ ಹಳಿಜೋಳ್, ಎಎಸ್ ಹುಲ್ಲೋಳಿ, ಬುಗಡಿ ಕಟ್ಟಿ, ವಿನಯ್ ಪಾಟೀಲ್, ಬಸು ಪಾಟೀಲ್, ಬಿಐ ಅಗಲೂರೆ, ಬಿಎಸ್ ಸಿಂದಿಹಟ್ಟಿ, ಪಂಚಮಸಾಲಿ ಹೋರಾಟ ಸಮಿತಿ ಸದಸ್ಯರಾದ ವಿಜಯ್ ರವದಿ, ಭೀಮಪ್ಪ ಚೌಗ್ಲಾ, ರಾಮಗೌಡ ಪಾಟೀಲ್, ಮುದುಕಣ್ಣವರ್ ಉಪಸ್ಥಿತರಿದ್ದರು. ನಮ್ಮ ಜನಾಂಗದ ಇಬ್ಬರು ಸಚಿವರು ಸಮಾಜದ ಹೋರಾಟದ ಬಗ್ಗೆ ನಮ್ಮ ಹತ್ರ ಇದ್ದಾಗ ಭಾಳ ಅಭಿಮಾನ ಮಾತಾಡ್ತಾರೆ, ರಾಜಾರೋಷ ಮಾತಾಡ್ತಾರೆ, ಜನರನ್ನು ಹುರಿದುಂಬಿಸಿ ಮಾತಾಡ್ತಾರೆ. ಆದರೆ ಏನೋ ಗೊತ್ತಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಧ್ವನಿಯನ್ನು ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಮೀಟಿಂಗ್ ಕರೆದಾಗ ನಮ್ಮೆದುರಿಗೆ ಮಾತನಾಡುವಂಥ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳ ಸಭೆಯೊಳಗೆ ಯಾರೂ ಸಹ ಮಾತಾಡ್ದಿಲ್ಲ. ಏನು ಭಯಕ್ಕೋಸ್ಕರವಾಗಿ ಮಾತಾಡ್ತಾ ಇಲ್ವೋ ಅಥವಾ ಮಾತಾಡಿದ್ರೆ ಏನಾದರೂ ಪಕ್ಷದವರು ನಮ್ಮ ಮೇಲೆ ತಪ್ಪು ತಿಳ್ಕೊಂತಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಮೌನಾದರೂ ಒಂದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಅವ್ರ ಮನೆ ಬಾಗಿಲಿಗೆ ಹೋದೆ, 20 ಜನ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಆಗ್ರಹ ಪತ್ರ ಚಳವಳಿ ಮಾಡಿದೆ. ನನ್ನ ಮಠದ ಪ್ರತಿಷ್ಠೆನ ಬದಿಗೊತ್ತಿ ಹೋದೆ ಮತ್ತು ಹೋದಂಥ ಸಂದರ್ಭ ಎಲ್ಲ ಶಾಸಕರು ನನಗೆ ರತ್ನಗಂಬಳಿ ಹಾಕಿ ಅದ್ದೂರಿಯಾಗಿ ಸ್ವಾಗತ ಮಾಡಿ ನಾನು ಮಾತಾಡ್ತೇನೆ ಸ್ವಾಮೀಜಿ ಅಂತೇಳಿ ಮಾತಾಡಿದೆ. ಅಧಿವೇಶನದಲ್ಲಿ ಸ್ಪೀಕರ್ ಅವರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದಮೇಲೆ ಕೊನೆಯ ಪಕ್ಷ ಸಭಾತ್ಯಾಗ ಮಾಡಬೇಕಾಗಿತ್ತು. ಸಭಾತ್ಯಾಗ ಮಾಡಲಿಕ್ಕೂ ನಿಮಗೇನಾದರೂ ಮುಜುಗರ ಆಗೋದಾದರೆ ಮುಖ್ಯಮಂತ್ರಿಗಳ ಹೋಗಿ ಒತ್ತಾಯ ಮಾಡೋಕ್ಕೆ ಸಿ ಎಂ ಅಂತಕ್ಕೆ ಹೋಗಿ CM ತಕ್ಕ ಒತ್ತಾಯ ಮಾಡಲಿಕ್ಕೆ ಏನಾದ್ರು ಬೈತಾರೆ ಅಂತನ್ನೋಂಥದ್ದು ನಿಮಗೇನು ಅನಿಸಿದ್ದೆ ಆದರೆ ನೀವು ಮೀಡಿಯಾ ಅಡ್ರೆಸ್ ಮಾಡಬೇಕಾಗಿತ್ತು. ಸ್ಪೀಕರ್ನ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಖಂಡಿಸಬೇಕಾಗಿತ್ತು. ಅದನ್ನು ಮಾಡಲಿಲ್ಲಪ್ಪ ಅಂತಂದರೆ ಕೊನೆಯ ಪಕ್ಷ ನಮ್ಮ ಜೊತೆ ಬಹಿರಂಗ ಹೋರಾಟಕ್ಕೆ ಬರಬೇಕಾಗಿತ್ತು. ಕಳೆದ 1 ವರ್ಷದ 8 ತಿಂಗಳಾಯಿತು ನಮ್ಮ ಜನಾಂಗದ ಈ ಹೋರಾಟಕ್ಕೆ ಗೆದ್ದಂಥ ಶಾಸಕರುಗಳು ಮಾತಾಡಿಲ್ಲವಂಥ ಆಕ್ರೋಶ ಇಡೀ ನಾಡಿನ ಜನರಿಗೆ ಕಾಡ್ತಾ ಇದೆ. ನೀವು ಹಿಂದೆ ನಮ್ಮ ಹೋರಾಟಕ್ಕೆ ಬಂದಿದ್ದಕ್ಕೆ ನಿಮ್ಮ ಬಗ್ಗೆ ಗೌರವ ಐತೆ, ಅಭಿಮಾನ ಐತಿ. ನಿಮ್ಮ ಧ್ವನಿಯನ್ನು ಅಡಗಿಸೋ ಪ್ರಯತ್ನವನ್ನು ಏನು ಸರ್ಕಾರ ಮಾಡ್ತಿದೆಯಲ್ಲ, ಪ್ರಶ್ನಿಸೋ ಪ್ರಯತ್ನ ನೀವು ಮಾಡಬೇಕಾಗಿತ್ತು. ಇನ್ಮೇಲಾದರೂ ಸಹ ನಮ್ಮ ವಕೀಲರ ಹೋರಾಟದ ಮೂಲಕವಾಗಿ ನಿಮ್ಮ ರಾಜಕೀಯ ಬೆಳವಣಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ನೀವು ಏನೇನೋ ಆಸೆ ಕನಸು ಇಟ್ಕೊಂಡು ಅದಕ್ಕೆ ನಾವು ನಿಮಗೆ ದೊಡ್ಡ ಶಕ್ತಿಯನ್ನು ಇರ್ತೀವಿ. ಜನಾಂಗದವ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಲ್ಲ, ಆ ನಂಬಿಕೆ ಪೂರಕವಾಗಿ ಧ್ವನಿ ಎತ್ತೋ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೋಸ್ಕರವಾಗಿ ನಾವು ವಕೀಲರ ಹೋರಾಟವನ್ನು ಇವತ್ತು ಮಾಡಲಾಗ್ತದೆ. ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಘನತೆಯಿಂದ ಬಾಳ್ಬೇಕನ್ನೋ ಉದ್ದೇಶಕ್ಕೆ ಹೆಚ್ಚು ಜನ ಪಂಚಮಸಾಲಿ ವಕೀಲಿಕೆ ವೃತ್ತಿ ಮಾಡಕತ್ತಾರೆ. ಆ ವಕೀಲರ ಮೂಲಕವಾಗಿ ಮಲಗಿರುವಂಥ ಸರ್ಕಾರಕ್ಕೆ, ನಮ್ಮನ್ನು ನಿರ್ಲಕ್ಷ್ಯ ಮಾಡುವಂಥ ಸರ್ಕಾರಕ್ಕೆ ಎಚ್ಚರಗೊಳಿಸೋ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಹಾಗಾಗಿ ನಾಡಿನ ಎಲ್ಲ ವಕೀಲರು 22ನೇ ನಡೆಯುವಂಥ ಬೃಹತ್ ಹೋರಾಟಕ್ಕೆ
ನೀವೆಲ್ಲರೂ ಬೆಳಗಾವಿ ಬರಬೇಕು. ಪಂಚಮಸಾಲಿ ವಕೀಲರ ನಡೆಗೆ ಅದು ಹೈಕೋರ್ಟ್ ಕಡೆಗೆ, ಸುಪ್ರೀಂ ಕೋರ್ಟ್ ಕಡೆಗೆ ಅಲ್ಲ, ಅದು ಬೆಳಗಾವಿಯ ಗಾಂಧಿ ಭವನ ಕಡೆಗೆ ಇರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಬನ್ನಿ, ಭಾಗವಹಿಸಿ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.